ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಟಫ್ಡ್ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಒಂದು ಬಾಣಲೆಗೆ 3ರಿಂದ 4 ಸ್ಪೂನು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕರಿಬೇವು, 1-2 ಉಳ್ಳಾಗಡ್ಡಿನ ಮೀಡಿಯಮ್ ಸೈಜಲ್ಲಿ ಹೆಚ್ಚಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಯಾವುದೇ ತರಕಾರಿ ಆಯಿತು, ಉಳ್ಳಾಗಡ್ಡಿ ಆಯಿತು, ನಾವು ಬೇಯಿಸಬೇಕು ಅಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಅದು ಬೇಗನೆ ಬೇಯುತ್ತೆ. ಈಗ ಇದನ್ನು 1-2 ನಿಮಿಷ ಮುಚ್ಚಿಟ್ಬಿಡೋಣ. ನೋಡಿ, ಈಗ ಇದು ಬೆಂದಿದೆ. ಇದಕ್ಕೇನೆ ನಾನು ಅರಿಶಿಣ ಪುಡಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಖಾರನ ನೋಡ್ಕೊಂಡು ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇಲ್ಲಿ 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಒಂದು 3 ವಿಸಿಲ್ ಕೂಗಿಸ್ಕೊಂಡು ಸ್ಮ್ಯಾಶ್ ಮಾಡಿ ತೊಗೊಂಡಿದ್ದೀನಿ. ನಾನು ಒಂದು 16 ಇಡ್ಲಿಗೆ ಸ್ಟಫಿಂಗನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು ಕೂಡ ಹಾಕ್ಬಿಡೋಣ. ನಿಂಬೆ ಹಣ್ಣು ಇಲ್ಲ ಅಂತಂದರೆ ನಾವು ಆಮ್ಚೂರು ಪೌಡ್ರ್ ಕೂಡ ಹಾಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಉಳಿದಿರೋ ಇಡ್ಲಿ ಹಿಟ್ಟಿಗೆ ನಾನು ಈ ಸ್ಟಫಿಂಗನ್ನು ರೆಡಿ ಮಾಡ್ತಾಯಿದ್ದೀನಿ. ಈ ಸ್ಟಫಿಂಗ್ ಮಾಡಲಿಕ್ಕೆ 1-2 ಆಲೂಗಡ್ಡೆ, 1-2 ಉಳ್ಳಾಗಡ್ಡೆ ಇದ್ದರೆ ಸಾಕು. ನಿಮಗೆ ಬೆಳಗ್ಗೆ ತಿಂಡಿಗೆ ರೆಡಿ ಆಗುತ್ತೆ. ಈಗ ಇಡ್ಲಿ ಪ್ಲೇಟ್ಸ್ಗಳಿಗೆ ನಾನು ಎಣ್ಣೆನ ಸವರ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಸವರೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿ ತಗಿಲಿಕ್ಕೆ ಬರುತ್ತೆ. ನಾವು ಇಡ್ಲಿನ ಕಾಮನ್ನಾಗಿ ಎಷ್ಟು ನಾವು ಇಡ್ಲಿ ಹಿಟ್ಟು ಹಾಕ್ಕೊತೀವೋ ಒಂದೊಂದು ಇಡ್ಲಿಗೆ, ಅದರಲ್ಲಿ ಹಾಫ್ ಮಾತ್ರ ಫಸ್ಟ್ ಹಾಕ್ಕೋಬೇಕು. ಈ ರೀತಿ ಇನ್ನೂ ಅರ್ಧನ ನಾವು ಈಗಾಗಲೇ ಸ್ಟಫ್ ಮಾಡಿರ್ತೀವಲ್ಲ ಅದನ್ನು ಮೇಲ್ಗಡೆ ಇಟ್ಟು ನಂತರ ಹಾಕಬೇಕಾಗುತ್ತೆ. ನೋಡಿ, ನಾವು ಈಗಾಗಲೇ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿವಲ್ಲ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ತಗೊಂಡು ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಸ್ವಲ್ಪ ಅಗಲ ಮಾಡಿಕೊಂಡು ಹಾಕಿರ್ತಕ್ಕಂಥ ಇಡ್ಲಿ ಹಿಟ್ಟು ಮೇಲೆ ಇಡಬೇಕು. ನಾವು ಇಡ್ಲಿ ಯಾವ ರೀತಿ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡ್ರೆ ಈ ಒಂದು ರೆಸಿಪಿ ರೆಡಿ ಆಗುತ್ತೆ. ಈಗ ಇದಕ್ಕೆ ಮೇಲ್ಗಡೆ ಉಳಿದಿರ್ತಕ್ಕಂಥ ಇಡ್ಲಿ ಹಿಟ್ಟು ಅಂದರೆ ನಾವು ಆಗಲೇ ಅರ್ಧ ಹಾಕಿ ಅರ್ಧ ಉಳಿಸ್ಕೊಂಡಿರ್ತೀವಲ್ಲ, ಮೇಲ್ಗಡೆ ಇಡ್ಲಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮೇಲೆ ಈ ರೀತಿ ಕವರ್ ಮಾಡಬೇಕು. ತುಂಬ ಜಾಸ್ತಿ ಹಾಕ್ಬಿಟ್ರೆ ಸುತ್ತಲೂ ಸೈಡೆಲ್ಲ ಸ್ಪ್ರೆಡ್ ಆಗುತ್ತೆ. ಸೊ ನೀವು ಇಡ್ಲಿಗೆ ಎಷ್ಟು ಇಡ್ಲಿ ಹಿಟ್ಟು ಹಾಕ್ತಿರೋ ಒಂದು ಇಡ್ಲಿಗೆ ಅದನ್ನೇ 2 ಸಾರಿ ಭಾಗ ಮಾಡಿಕೊಂಡು ಈ ರೀತಿ ಹಾಕಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟಿಗೆ ಸ್ವಲ್ಪನೇ ಹಾಕಿದ್ದೀನಿ. ಸ್ಟಫಿಂಗನ್ನು ಇಟ್ಟು ಆಮೇಲೆ ಮತ್ತೆ ಒಂದು ಅರ್ಧ ಹಾಕ್ತಾಯಿದ್ದೀನಿ. ಮಾಡೋದು ತುಂಬಾ ಸುಲಭ, ತಿನ್ನೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಪ್ರತಿ ಸಾರಿ ಅದೇ ಇಡ್ಲಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ರೀತಿ ಸ್ಟಫ್ಡ್ ಇಡ್ಲಿನ ಒಂದು ಸಾರಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇಡ್ಲಿ ಕುಕ್ಕರಲ್ಲಿ ಹಾಕಿ ಒಂದು 6-7 ನಿಮಿಷ ಬೇಯಿಸ್ಕೊಂಡ್ರೆ ಸ್ಟಫ್ಡ್ ಇಡ್ಲಿ ರೆಡಿ ಆಗುತ್ತೆ. ಇಡ್ಲಿ ಬಂದಿದೆ, ನೋಡೋಣ. ನೋಡಿ ಎಷ್ಟು ಉಬ್ಬಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆ. ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಇದು. ಈಗ ಎಲ್ಲ ಇಡ್ಲಿನೂ ನಾವು ಮುಂಚೆ ತೆಗೆದಿಟ್ಕೊಂಡ್ಬಿಡ್ಬೇಕು. ಎಣ್ಣೆ ಹಚ್ಚಿರೋದ್ರಿಂದ ಎಷ್ಟು ನೀಟಾಗಿ ತೆಗಿಲಿಕ್ಕೆ ಬರ್ತಾ ಇದೆ. ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಒಳಗಡೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದು ನೋಡಿ, ನಾವು ರೆಗ್ಯುಲರಾಗಿ ಮಾಡೋ ಇಡ್ಲಿಗಿಂತ ಇದು ವೆರೈಟಿಯಾಗಿ, ಟೇಸ್ಟಿಯಾಗಿ, ಡಿಫ್ರೆಂಟಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ಬೋದು ಇದು. ಈಗ ಒಂದು ಪ್ಯಾನ್ಗೆ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಇದ್ದರೆ ಅದನ್ನು ಹಾಕ್ಬೋದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕೋದ್ರಿಂದ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಇದು. ಇದನ್ನು ನಾವು ಸಿಮ್ಮಲ್ಲೇ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು. ನೋಡಿ, ನಾವು ಕಟ್ ಮಾಡಿರ್ತೀವಲ್ಲ ಇಡ್ಲಿ ಪೀಸಸ್ಸು ಅದ್ರ ಮೇಲೆ ಇಟ್ಟು 2 ಸೈಡು 2-2 ನಿಮಿಷ ಫ್ರೈ ಮಾಡಬೇಕು. ಅಂದರೆ ಇದು ಮೇಲ್ಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇನ್ನೊಂದು ಸೈಡ್ ಕೂಡ ತಿರುಗಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. ಇಷ್ಟು ಫ್ರೈ ಆದರೆ ಸಾಕು. ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆನೋ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ಸ್ಟಫ್ಡ್ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.